ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಸಿಖ್ಖರ ಇತಿಹಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸಿಖ್ಖರು ಅವರ ಶಿಷ್ಯಂದರು ಒಂದು ರಾಜಕೀಯವಾಗಿ ಬೆಳಿಬೇಕು, ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಒಂದು ಪ್ರಬಲ ಜನಾಂಗವಾಗುವುದಷ್ಟೇ ಅಲ್ಲದೆ ಅವರಲ್ಲಿ ಸಮಾನತೆ ಮತ್ತು ಸರ್ವ ಸ್ವಾತಂತ್ರ್ಯದ ಕಿಚ್ಚು ಎಬ್ಬಿಸಲು ಅವರು ಮನಸ್ಸು ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ವೈಶಾಖ ತಿಂಗಳು 1ನೇ ದಿನದಂದು ಆನಂದಪುರದಲ್ಲಿ ಗುರುವಿಗೆ ಗೌರವ, ಪ್ರೀತಿ, ವಿಶ್ವಾಸ ತೋರಿಸಲು ಸೇರಿದ ಅಪಾರ ಜನಸಮೂಹವನ್ನು ಉದ್ದೇಶಿಸಿ ಗುರು ಗೋವಿಂದ ಸಿಂಗ್ರು ಕುಳಿತಿಂದ ಹೇಳ್ತಾರೆ. ಜನ ಎಲ್ಲ ಬಂದಿರ್ತಾರಂತೆ. ಆನಂದಪುರದಲ್ಲಿ ತುಂಬ ಜನ ಶಿಷ್ಯರು ಬರ್ತಿರ್ತಾರಲ್ಲ. ಅವ್ರು ಬಂದಾಗ ಇವ್ರೇನು ಮಾಡ್ತಾರೆ, ಅದೇ ಸಮಯದಲ್ಲಿ ಕುಳಿತಿಂದ ಎದ್ಬಿಟ್ಟು ಕೈಯಲ್ಲಿ ಒಂದು ಖಡ್ಗ ಇಟ್ಕೊಳ್ತಾರಂತೆ. ಎದ್ಬಿಟ್ಟು ನಡೆದಿದ್ದವರಿಗೆಲ್ಲ ಹೇಳ್ತಾರಂತೆ, ಇಲ್ಲಿ ಈಗ ಈ ಕ್ಷಣವೇ ನನಗೆ ತನ್ನ ತಲೆಯನ್ನು ಒಬ್ಬಿಸುವ ಒಬ್ಬ ಶಿಷ್ಯ, ಒಬ್ಬ ಸಿಖ್ ಬೇಕು ನನಗೆ ಅಂತ ನಾನು ಘೋಷಣೆ ಮಾಡ್ತಾರಂತೆ. ನನಗೆ ಸಂಪೂರ್ಣವಾಗಿ ಶರಣಾಗತನಾಗುವ ಒಬ್ಬ ವ್ಯಕ್ತಿಯ ತಲೆಗಾಗಿ ನನ್ನ ಈ ಖಡ್ಗ ಹಾತೊರೆಯುತ್ತಾ ಇದೆ ಅಂತ ಘೋಷಣೆ ಮಾಡ್ತಾರೆ. ಕೂಗ್ತಾರೆ ಜೋರಾಗಿ, ನನಗೊಬ್ಬ ಶಿಷ್ಯ ಬೇಕು, ಅವನ ತಲೆ ಬೇಕು, ನನಗೆ ಈ ಖಡ್ಗ ಕಾಯ್ತಾ ಇದೆ ಅವನ ತಲೆಗೋಸ್ಕರ. ಯಾರಿದ್ದೀರಾ, ಯಾರು ಬರ್ತೀರಾ ಮುಂದೆ ಅವರ ತಲೆಯನ್ನು ಕೊಡ್ಲಿಕ್ಕೆ ಅಂತ ಕೂಗ್ತಾರಂತೆ. ಎಲ್ಲರೂ ನಡೆದಿದ್ರು, ಅವರೆಲ್ಲ ಸಿಖ್ಖರೆಲ್ಲ ಸಭಿಕರು ಈ ಗರ್ಜನೆ ಕೇಳಿ ಅವಾಕ್ ಆಗ್ಬಿಡ್ತಾರಂತೆ. ಇದೇನಪ್ಪ ಇದು, ಈ ಗುರು ನಮ್ಮದು ಪ್ರೀತಿ ವಿಶ್ವಾಸ ಅರ್ಪಿಸಕ್ಕೆ ಬಂದರೆ ಖಡ್ಗ ಇಟ್ಕೊಂಡು ನನ್ನ ತಲೆನೇ ಕೇಳ್ತಾ ಇದ್ದಾನಲ್ಲ ಈ ಮನುಷ್ಯ, ಇದೇನಪ್ಪ ಇದು, ಆಸ್ತಿ ಗಿಸ್ತಿ ಕೊಡು, ನಮಗೆ ಕಾಣಿಕೆ ಕೊಡು, ಅದು ಕೊಡು, ಇದು ಕೊಡೋಣ ಕೊಡ್ಬೋದು, ನಮ್ಮ ತಲೆನೇ ಕೇಳ್ತಾ ಇದ್ದಾನಲ್ಲ ಈ ಮನುಷ್ಯ, ಇದು ಎಂಥ ಗುರು ಅಂತ ಅವರಿಗೆಲ್ಲ ಹೆದರಿಕೆ ಕೂಡ ಆಯ್ತಂತೆ ಅವಾಗ. ಸೊ ಇನ್ನೊಂದ್ಸಲ ಸುಮ್ಮನೆ ಹೇಳ್ಬಿಡ್ತಾರೆ, ಎಲ್ಲ ಆತಂಕ ಆಯಿತು, ಎಲ್ಲರಿಗೂ ಗಪ್ಚಿಪ್ಪಾಗಿ ಕೂತ್ಬಿಡ್ತಾನಂತೆ. ಅವಾಗ ಇನ್ನೊಂದ್ಸಲ ಕೂಗ್ತಾನಂತೆ, ಈ ಸಭೆಯಲ್ಲಿ ನಡೆದಿರುವ ಸಿಖ್ಖರಲ್ಲಿ ನಾನು ನನ್ನ ತಲೆ ನಿಮಗೆ ನೀಡುವೆ ಎಂದು ಹೇಳುವ ಒಬ್ಬನೂ ಇಲ್ಲವೇ? ನೀವು ಯಾರಾದರೂ ಹೇಳ್ತಿದ್ದೀರಾ, ಯಾರು ದೇವರ ದಾರಿಯನ್ನು ಪ್ರೀತಿಸುವರೋ ಅವರು ತಮ್ಮ ತಲೆಯನ್ನು ಅರ್ಪಿಸುವರು, ಈಗ ನಿಮ್ಮ ತಲೆಯನ್ನು ನನಗೆ ಅರ್ಪಿಸುವಿರಾ ಅಂತ ಕೂಗ್ತಾರೆ ಇನ್ನೊಂದ್ಸಲ. ಏನು ಸುಮ್ಮನೆ ಇದ್ದೀರಾ, ನಿಮ್ಮ ತಲೆಯನ್ನು ಕೊಡಿ ನನಗೆ, ಯಾರು ಅರ್ಪಿಸ್ತೀರಾ ಹೇಳಿ, ಇಷ್ಟು ಜನ ಸೇರಿದಿರಲ್ಲ, ಯಾರಾದರೂ ಬಂದು ನನ್ನ ನಾನು ಅರ್ಪಿಸ್ತೀನಿ, ನನ್ನ ತಲೆ ರೆಡಿ ಇದೆ, ನಾನು ಕೊಡ್ತೀನಿ ಅಂತ ಹೇಳಿ ಅವರು ರೆಡಿ ಇದ್ದೀರಾ ಅಂತ ಹೇಳ್ತಾರಂತ. ಆವಾಗ ಯಾರು ತಿರ್ಗಾ ಮತ್ತೆ ಗಾಬರಿ, ಎಲ್ಲರಿಗೂ ಆತಂಕ, ಏನಪ್ಪ ಇದು, ಭಯ ಭೀತಿ, ಎಲ್ಲರೂ ಮೂಕರಾಗ್ಬಿಡ್ತಾರಂತೆ ಎಲ್ಲ ಜನ ಎಲ್ಲ. ಕೊನೆಗೆ 3ನೇ ಬಾರಿ ಗುರುಗಳು ಗರ್ಜಿಸ್ತಾರಂತೆ, ನನ್ನ ಮೇಲೆ ವಿಶ್ವಾಸ ಇರುವ ಒಬ್ಬನೂ ಇಲ್ವೇ ನಿಮಗೆ, ನಿಮ್ಮಲ್ಲಿ ನನ್ನ ಮೇಲೆ ವಿಶ್ವಾಸನೇ ಇಲ್ವಾ? ಇಷ್ಟು ಹೇಳ್ತಾ ಇದ್ದೀನಿ, ಇಷ್ಟು ಕೂಗ್ತಾ ಇದ್ದೀನಿ, ಇಷ್ಟು ಗರ್ಜಿಸ್ತಾ ಇದ್ದೀನಿ, ಯಾರೂ ಮುಂದೆ ಬಂದಿಲ್ವಾ, ಒಬ್ಬನೂ ಇಲ್ವಾ ನಿಮ್ಮಲ್ಲಿ ಅಂತ ಕೂಗ್ತಾರಂತೆ. ಆವಾಗ ಲಾಹೋರ್ನ ಒಬ್ಬ ದಯಾರಾಮ್ ಒಬ್ಬ ವ್ಯಕ್ತಿ, ಅವನು ಖಾತ್ರಿ ಪಂಗಡಕ್ಕೆ ಸೇರ್ತಾನಂತೆ, ಪಂಗಡಕ್ಕೆ ಸೇರಿದ ಒಬ್ಬ ವ್ಯಕ್ತಿ, ಅವನು ಕ್ಷತ್ರಿಯ ಆಗಿದ್ದಂತೆ. ಅವನು ನಿಧಾನವಾಗಿ ಮುಂದೆ ಬರ್ತಾನಂತೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ, ಓ ರಾಜ, ರಾಜರ ರಾಜ, ನನ್ನ ತಲೆಯನ್ನು ತಮಗೆ ಒಪ್ಪಿಸುತ್ತಿದ್ದೇನೆ, ಇದು ಎಂದಿಗೂ ನಿಮ್ಮದಾಗಿದೆ. ಈ ತಲೆಯಿಂದ ತಮಗೆ ಏನಾದರೂ ಉಪಯೋಗವಾಗದಾದರೆ ನಾನು ಅದನ್ನು ನನ್ನ ಭಾಗ್ಯ ಮತ್ತು ನನ್ನ ವಿಮೋಚನೆ ಎಂದು ಭಾವಿಸುತ್ತೇನೆ ಅಂತ ಹೇಳ್ತಾನೆ. ಅವಾಗ ಗುರು ಅವನನ್ನು ಒಂದು ಪರದೆ ಕಟ್ಟಿರ್ತಾರೆ ಹಿಂದ್ಗಡೆ. ಸೊ ಪರದೆ ಹಿಂದೆ ಕರ್ಕೊಂಡು ಹೋಗ್ತಾರಂತೆ. ಸೊ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವನಿಗೆ ನಿಲ್ಲಿಸ್ಬಿಟ್ಟು ವಾಪಸ್ ಬರ್ತಾರೆ. ನಿಲ್ಲಿಸೋದು ಏನೋ ಅಂತೂ ವಾಪಸ್ ಬರ್ತಾರೆ. ಪರದೆ ಹಿಂದೆ ಕರ್ಕೊಂಡು ಹೋಗ್ಬಿಡ್ತಾರೆ, ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಅವ್ರ ಕೈ ಕತ್ತಿ ಇರ್ತದಲ್ಲ, ಅದು ರಕ್ತದಿಂದ ತೊಟ್ಟಿಗ್ತಾ ಇರ್ತದಂತೆ. ಅದನ್ನ ನೋಡಿ ಜನಗಳಿಗೆ ಗಾಬರಿ ಆಗಿಬಿಡ್ತಂದ್ರೆ ಅವನ್ನ ತಲೆ ಕಡ್ದು ಬಿಟ್ಟಿದ್ದಾರೆ ಅಂತ ಆಯ್ತು.
ಮತ್ತಷ್ಟು ಭೀತಿ ಆಯ್ತದೆ. ಜನಗಳೆಲ್ಲ ಕೂಗಕ್ಕೆ ಶುರು ಮಾಡ್ತಾರೆ, ಅಯ್ಯೋ ಅದ್ರ ಕೆಲವ್ರನ್ನ ಓಡೋದಂತ, ಇದೇನಪ್ಪ ನಮ್ಗೆ ತಲೆ ಇದೆ. ಆವಾಗ ಗುರು ಅದನ್ನ ನೋಡ್ಬಿಟ್ಟು ಏನು ಓಡ್ತಾರಲ್ಲ ಜನ, ಎಂತ ಪುಕ್ಕುಡ್ರಿ ಇಡು ಅಂತ, ನೋಡ್ರಿ ಓಡ್ಬೇಡ್ರಿ, ನನಗೆ ಇನ್ನೂ ಒಂದು ತಲೆ ಬೇಕು, ಒಂದು ತಲೆ ಸಾಲದು, ಒಬ್ಬನ ತಲೆ ಕಡ್ದಾಯ್ತು, ಇನ್ನೂ ಒಂದು ತಲೆ ಬೇಕು. ಯಾರು ತಮ್ಮ ಪ್ರಾಣವನ್ನು ಪರಮಾತ್ಮ ಮಾಡುವರೋ ಅವರು ಧರ್ಮವನ್ನು ರಕ್ಷಿಸುತ್ತಾರೆ, ಮುಂದೆ ಬನ್ನಿ ನನಗೆ ಇನ್ನೊಂದು ತಲೆ ಬೇಕು ಅಂತ ಕಿರ್ತಾರಂತೆ. ಆವಾಗ ದೆಹಲಿಯ ಧರ್ಮದಾಸ್ ಅಂದಾವತ ಗುರುವಿನ ಒಂದು ತಲೆ ಬಾಗಿಸಿ ನಿಂತ. ಸೊ ಗುರು ಅವನನ್ನು ಪರದೆ ಹಿಂದೆ ಕರೆದೊಳ್ತಾರೆ. ಮತ್ತೆ ಬರ್ತಾರೆ, ಮತ್ತೆ ವಾಪಸ್ ಬಂದ್ರೆ ಅವ್ರ ಕತ್ತಿಲಿ ಏನು ಸುರಿತಾ ಇದೆ ಅಂತ ರಕ್ತ. ಅಯ್ಯೋ ದೇವರೇ, ಅವನ ತಲೆನೂ ಕಡ್ದಿದ್ದಾರೆ ಅಂತ ಆ ದೃಶ್ಯವನ್ನು ನೋಡಿ ಭಯಗೊಂಡ ಸಭಿಕರು ಗುರುವಿನ ತಾಯಿ ಬೇರೆಗೆ ಹೋಗ್ತಾರಂತೆ. ತಾಯಿಗೆ ಹೋಗಿ, ಈ ಅಮಾಯಕ ಸಿಕ್ಕರ ತಲೆನೆಲ್ಲ ಕಡಿತಾ ಇದ್ದಾನೆ ನಿಮ್ಮ ಮಗ, ನಿಲ್ಲಿಸ್ರಿ, ಇದು ಏನಪ್ಪ ಇದು, ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಈ ಥರ ನಾವು ಮಾಡೋದು ಪಾಪ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಆದರೆ ಗುರು ಮಾತ್ರ ಅವ್ರ ಗರ್ಜನೆ, ಅವರ ಶುರು ಮಾಡಿ ತಿರ್ಗಾ ನಿಲ್ಲಿಸೋದೇ ಇಲ್ಲ ಅವರು. ಸೊ ಅವರ ಕೋರಿಕೆಯನ್ನು ಮನಸ್ಸಿಗೆ ಮೂರು ಬರ್ತಾರಂತೆ. ಮತ್ತೆ ಇನ್ನೊಬ್ಬ ಬರ್ತಾನಂತೆ, ಅವನ ಹೆಸರು ಮೋಹಕಾಮ್ ಚಂದ್ ಅಂತ ಅವನ ಹೆಸರು. ಅವನು ದ್ವಾರಕಾದಿಂದ ಬರ್ತಾನೆ. ಸೊ ಪುರಿಯಿಂದ ಇನ್ನೊಬ್ಬ ಬರ್ತಾನಂತೆ, ಅವನ ಹೆಸರು ಹಿಮ್ಮತ್ ಅಂತ. ಸೊ ಅವರಿಬ್ಬರನ್ನು ಹಿಂದುಗಡೆ ಕರ್ಕೊಂಡು ಹೋಗ್ತಾರೆ, ಕತ್ತಿ ಹಿಡ್ಕೊಂಡು ಹೋಗ್ಬರ್ತಾರೆ, ಕತ್ತಿಯಿಂದ ರಕ್ತ ಬರ್ತಾ ಇರ್ತದೆ. ಕೊನೆಯಲ್ಲಿ ಕರ್ನಾಟಕದಿಂದ ಬೀದರಿಂದ ಸಾಹಿಬ್ ಚಂದ್ ಅಂತ ಅವನ ಹೆಸರು ಬೇರೆ ಇದೆ, ಅವನ ನೆನಪಿನಲ್ಲಿ ಒಂದು ಗುರುದ್ವಾರನ ಕಟ್ಟಿದ್ದಾರೆ. ಅವನು ಕರ್ನಾಟಕದವನು, ಅವನು ಕ್ಷೌರಿಕ ಪಂಗಡದವನು, ಕ್ಷೌರಿಕ ಕೆಲಸ ಮಾಡ್ತಾ ಇರ್ತಾನೆ. ಅವನನ್ನು ಉತ್ತರ ಇಂಡಿಯಾ ತಂದೆ ತಾಯಿ ಕರ್ಕೊಂಡು ಎಲ್ಲ ಕ್ಷೇತ್ರಗಳೆಲ್ಲ ಭೇಟಿ ಇಡುವಾಗ ಇಲ್ಲಿ ಇಲ್ಲೊಂದು ಕಡೆ ಸಮಾವೇಶ ನಡೀತಾ ಇದೆ ಸಿಕ್ಕರದು, ಒಂದು ಕುತೂಹಲದಿಂದ ಬಂದಂತೆ, ಏನು ನೋಡೋಣ ಇದು ಏನ್ ಥರ ಯಾವ ಥರ ಆಗಿ ಅಂತ ಬಂದು ನೋಡಿದಾಗ ಅವನು ಉತ್ತೇಜನ ಹುಡುಗ, ಅವನೊಂಥರ ಉತ್ಸಾಹ ಹುಡುಗ್ಬಿಡುತ್ತೆ. ಅವನು ತನ್ನ ತಲೆ ಕೊಡಕ್ಕೆ ರೆಡಿ ಆಗ್ತಾನೆ, ಹೋಗ್ಬಿಟ್ಟು ಹೇಳ್ತಾನೆ ನಾನು ಕೊಡ್ತೀನಪ್ಪ ಅಂತ ಹೇಳ್ತಾನೆ. ಸೊ ಕರ್ನಾಟಕಕ್ಕೂ ಸಿಕ್ಕರಿಗೂ ಈ ರೀತಿ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು ನಾವು. ಒಟ್ಟಾರೆ 5 ಜನನು ಪರದೆ ಹಿಂದೆ ಹೋಗ ಅವ್ರ ಕತ್ತಿ ಇದಾಗ್ತದೆ, ಹೋಗ್ತಾರೆ ಹಿಂದೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅಂದರೆ, ಇದು 5 ಜನಕ್ಕೆ ಸಾಕು ಅಂದ್ಬಿಟ್ಟು ನಿಲ್ಲಿಸ್ತೀನಿ, ಇನ್ನೇನು ಬೇಡ ಅಂತೇಳಿ ಹೊರಗಡೆ 5 ಜನನ್ನು ಅವನು ಕರ್ಕೊಂಡ್ಬರ್ತಾನೆ, ಮುಂದೆ ನಿಲ್ಲಿಸ್ತಾನೆ. ನೋಡಿ ಇವರೆಲ್ಲ ಬದುಕಿದ್ದಾರೆ, ಇವ್ರನ್ನ ಸಿದ್ದಲ್ಲ 5 ಕುರಿಗಳನ್ನ ಹೊಡೆದಾಕ್ತೆ ಅಷ್ಟೇ, ಇವ್ರನ್ನ ಯಾರನ್ನೂ ನಾನು ಹತ್ಯೆ ಮಾಡಿಲ್ಲ. ಆದರೆ ಅವ್ರ ಧೈರ್ಯ ಎಷ್ಟಿತ್ತು ಅನ್ನೋದಕ್ಕೋಸ್ಕರ ನಮಗೆ ಧೈರ್ಯವಂತರು ಬೇಕು, ಸಾಯಕ್ಕೆ ಹೆದರಬಾರ್ದು, ಬಲಿದಾನಕ್ಕೆ ರೆಡಿ ಆಗಿರಬೇಕು, ಅಂಥವ್ರನ್ನ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಉದಾಹರಣಾ ಪೂರ್ವಕ ನಾನು ಇದು ಮಾಡಿದ್ದು ಅಂತ ಹೇಳ್ತಾನೆ ನನಗೆ. ಹಬ್ಬವೇ ಏನು ನೀಡುವೆ ಪ್ರೇಮಿಗಳಿಗೆ, ಗುಳಿ ಬೀಳುವ ಕಣ್ಣಗಳಿಗೆ, ಆಸೆ ನಿರಾಸೆಗಳ ಸುರಿಮಳೆ ಬೀಳಿಸುವೆಯೋ ಅದರೊಳಗೆ. ಹೌದು ಹೌದು, ಆಸೆ ನಿರಾಸೆಗಳು ನಿಶ್ಚಿತ, ಅದಕ್ಕಾಗಿ ಕಾಯಬೇಕು ಮುಂದಿನ ಹಬ್ಬಕ್ಕೆ. ಓ ಹಬ್ಬವೇ ಏನು ನೀಡುವ ಪ್ರೇಮಿಗಳಿಗೆ, ಗುಳಿ ಬೀಳುವ ಕೆನ್ನೆಗಳಿಗೆ, ಆಸೆ ನಿರಾಸೆಗಳ ಸುರಿಮಳೆ ಬೀಳಿಸುವೆ ಗುಳಿ ಬೀಳುವವನ ಹಾಳೆಗಳಿಗೆ, ಪ್ರಶಸ್ತಿಗಳ ಸುರಿಮಳೆಯೋ, ಪ್ರೀತಿಯ ಮುತ್ತಿನ ಹಾಡಿನ ಹೊಳೆಯೋ. ಹಬ್ಬವೇ ಏನು ನೀಡುವೆ ಸಾಹಿತಿಗೆ. ಆವಾಗ ಎಲ್ಲರೂ ಖುಷಿ ಆಗ್ಬಿಡ್ತಾರಂತೆ ಜನಗಳೆಲ್ಲ. ಸೊ ಇದೇನಾಗ್ಬಿಡುತ್ತೆ, ಇದು ಸಿಖ್ಖರಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಅಂದರೆ ಇದು ಒಂದು ಉದಾಹರಣೆಯಿಂದ ಸಿಖ್ಖರು ಏನು ಕಲಿತಾರೆ ಅಂದರೆ, ನಾವು ಸಾಯಕ್ಕೆ ಹೆದರಬಾರ್ದು. ಖಂಡಿತ ನಾವು ಸಾಯಕ್ಕೆ ಹೆದರದೆ ಹೋದರೆ ಸಾಯಲೂಬಹುದು, ಸಾಯದೆ ಇರಲೂಬಹುದು. ಒಟ್ಟಾರೆ ನಮ್ಮಲ್ಲಿ ಧೈರ್ಯ ಸಾಹಸ ಅದು ಬೆಳಿಬೇಕು ಅಂತ ಅದು ಉದಾಹರಣೆ ಪೂರ್ವಕವಾಗಿ ಇದನ್ನು ಮಾಡ್ತಾನೆ. ಸೊ ಈ 5 ಜನನು ಸಿಖ್ ಗುರು ಗೋವಿಂದರು ಪಂಚಪ್ಯಾರೆ ಅಂತ ಕರೀತಾರೆ. 5 ಜನ ಪ್ರೀತಿ ಪಾತ್ರರು ನನಗೆ ಅಂತಾರೆ. ಅವರು ಮುಂದೆ ಬಹಳ ಎಲ್ಲ ಯುದ್ಧದಲ್ಲಿ ಭಾಗವಹಿಸ್ತಾರೆ, ಎಲ್ಲ ಮಾಡ್ತಾರೆ. ಅವ್ರನ್ನ ಹತ್ತಿರದಲ್ಲಿ ನೋಡ್ತಾರೆ. ಅವ್ರನ್ನ ಸತ್ ಶ್ರೀ ಅಕಲ್ ಅಂತ ಅವಾಗಲೇ ಒಂದು ಘೋಷಣೆ ಅವರು ಹೊರಡಿಸ್ತಾರೆ.
ಸಪ್ತಶ್ರೀ ಅಕಲ್ನತ ದೇವ ಅಮರ ಅಂತ ಹೇಳಿ ಅವರು ಸಪ್ತಶ್ರೀ ಅಕಲ್ ಅಂದ್ಕೊಂಡೆ ಎಂದಿಗೂ ಸಿಕ್ಕರು ರೆಜಿಮೆಂಟ್ ಏನೇ ಇದೆ ಸಿಕ್ಕರು ಯುದ್ಧ ಮಾಡುವಾಗ ಈ ಥರ ಹರ ಹರ ಮಹಾದೇವ್ ಅಂತ ಮರಾಠಿಗರು ಹೆಂಗೆ ಕೂತ್ಕೊಂಡು ಹೋಗ್ತಾರೋ ಅದೇ ರೀತಿ ಸಪ್ತಶ್ರೀ ಅಕಲ್ ಅಂದ್ಕೊಂಡು ಮುನ್ನುಗ್ತಾರೆ ಅವರು. ಸೊ ಅದೊಂದು ಘೋಷವಾಕ್ಯ, ಅದು ಯುದ್ಧವಾಕ್ಯ ಅದು. ಸೊ ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಗುರುಗಳು ಅದೇ ದಿನ ಒಂದು ಕಬ್ಬಿಣದ ಪಾತ್ರೆ ತಗೊಳ್ತಾರಂತೆ, ಅದರಲ್ಲಿ ನೀರು ಸುರಿತಾರಂತೆ, ಒಂದು ಕಿರುಗುತ್ತಿಯಿಂದ ನೀರನ್ನು ಕದರ್ತಾರಂತೆ, ಆಮೇಲೆ ಸ್ವಲ್ಪ ಕಲ್ಲು ಸಕ್ಕರೆ ಎಲ್ಲ ಹಾಕ್ತಾರಂತೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಉಂಡೆ ಎಲ್ಲ ಹಾಕೊಂಡು ನೀರಿಸ್ಬಿಟ್ಟು ಅದು ಸಿಹಿ ನೀರು ಅದನ್ನ ಅಮೃತ ಅಂತ ಕರೆದ್ಬಿಟ್ಟು ಎಲ್ಲರಿಗೂ ಈ ಕ್ರಿಶ್ಚಿಯನ್ಸು ಬ್ಯಾಪ್ಟಿಸಮ್ ಮಾಡ್ತಾರಲ್ಲ ಆ ಥರ ಅಮೃತ ಅಂತ ಕರೆದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇರ್ತಾರೆ. ತೀರ್ಥದ ಥರ ನಮ್ಮಲ್ಲಿ ತೀರ್ಥ ಕೊಡಲ್ವಾ ಆ ಥರ ಅಮೃತ ಅಂತ ಕರೆದು ಖಾಲ್ಸಾ ಯುದ್ಧಕ್ಕೆ ಸಜ್ಜರಾಗುವಂತೆ ಅವರಲ್ಲಿ ಸೇವೆ ಗೈಯುವ ಜೀವನ ಕೂಡ ಅಮೃತದಂತೆ ಸಿಹಿಯಾಗಿರ್ತದೆ ಅಂತ ಒಂದು ಸೂಚಕ, ಒಂದು ಸಿಂಬಲ್. ಖಾಲ್ಸಾ ಅಂದರೆ ಅದೊಂದು ಸೈನ್ಯ, ಅದೊಂದು ಪಡೆ. ಆ ಖಾಲ್ಸಾದಲ್ಲಿ ಯಾರು ಸೇರಿದ್ರು ಕೂಡ ಅವರು ಈ ಅಮೃತ ಕುಡಿದ್ಬಿಟ್ಟು ಅದಕ್ಕೆ ಅಧೀನರಾಗಿರ್ಬೇಕು. ಇದು ಒಂದು ಪದ್ಧತಿಯಾಗಿ ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ಇನ್ನೂ ಒಂದು ಪದ್ಧತಿ ಮಾಡ್ತಾರೆ ಅವರು. ಇದೊಂದು ಅಮೃತದ ಒಂದು ಪದ್ಧತಿ ಆಯ್ತಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಾಡ್ತಾ ಇರೋದು ಸಿಖ್ಖರನ್ನ ಗುರುತಿಸ್ಕೊಳ್ಳೋಕೆ ಎಲ್ಲ ಸಿಂಬಾಲಿಸಮೇ, ಎಲ್ಲ ಸಿಂಬಾಲಿಸಮ್. ಸಿಖ್ಖರನ್ನ ಗುರುತಿಸ್ಬೇಕಲ್ಲ. ಈಗ ಇವ್ರನ್ನ ಅದು ಸಿಂಬಲ್ ಅನ್ನೋದು ಪ್ರತಿಯೊಂದು ಧರ್ಮದಲ್ಲೂ ಇದೆ, ಪ್ರತಿಯೊಬ್ಬರಿಗೂ ಅದು ಬೇಕೇ ಬೇಕು. ಒಬ್ಬ ಪೊಲೀಸ್ನವನಿಗೆ ಪೊಲೀಸ್ ಪೋಷಾಕು ಕಾಕಿ ಡ್ರೆಸ್ ಹಾಕ್ಬೇಕಾದ್ರೆ ಅವ್ನು ಪೊಲೀಸ್ ಅಂತ ಗುರುತಿಸ್ತೀವಲ್ಲ, ಅದೇ ರೀತಿ ಧರ್ಮಾಧಿಕಾರಿಗಳಿಗೂ ಅಷ್ಟು ಅದು ಯಾರಿಗೆ ಆಗಲಿ ಅವ್ರಿಗೆ ಗುರುತಿಸ್ಬೇಕು. ಇವನೊಬ್ಬ ಧರ್ಮಾಧಿಕಾರಿ, ಇವನು ಸನ್ಯಾಸಿ ಅನ್ಬೇಕಾದ್ರೆ ಕಾವಿ ಬಟ್ಟೆ ಹಾಕ್ಬೇಕು. ಅದೇ ಥರ ಈ ಸಿಖ್ಖರು ಕೂಡ ನಾನು ಸಿಖ್ ಅಂತ ಗುರುತಿಸ್ಕೊಳ್ಬೇಕಾದ್ರೆ ಏನಾದ್ರು ಮಾಡಬೇಕಲ್ಲ, ಆವಾಗ ಇದೊಂದು ಜಾರಿ ತರ್ತಾರೆ. ಏನು ಅಂತಂದರೆ ಅವರು ತಲೆ ಕೂದಲನ್ನು ಕತ್ತರಿಸಿದೆ ಕೇಶವನ್ನು ಇರಿಸ್ಕೊಳ್ಬೇಕು. ತಲೆ ಕೂದಲು ಇನ್ಮೇಲೆ ಗಡ್ಡ ಇಟ್ಕೊಳ್ಳಿ, ತಲೆ ಕೂದಲು ಇಟ್ಕೊಳ್ಳಿ, ಅದು ಎಷ್ಟೇ ಬೆಳೀಲಿ ಏನೇ ಬೆಳೀಲಿ ಕತ್ತರಿ ತೆಗಿಸ್ಬೇಡಿ, ಏನಿಲ್ಲ, ಅದನ್ನ ನೀವು ಹಾಗೆ ಇಟ್ಕೊಳ್ಬೇಕು. ಸರಿ, ಆವಾಗ ಅದು ಎಷ್ಟು ದಿವಸ ಅಂತ ಇಟ್ಕೊಳಕ್ಕಾಗತ್ತೆ, ಅದಕ್ಕೆ ಅದನ್ನ ಸ್ವಚ್ಛ ಮಾಡ್ಕೊಳ್ಳೇಬೇಕಲ್ವಾ. ಆ ಸ್ವಚ್ಛ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಏನಾದ್ರು ಒಂದು ಪದಾರ್ಥ ಬೇಕಲ್ವಾ, ಅದಕ್ಕೆ ಕಂಗ ಅಂತ ಕರೀತಾರೆ. ಅದಕ್ಕೆ ಬಾಚಣಿಗೆ, ಒಂದು ಬಾಚಣಿಗೆ ಇಟ್ಕೊಳ್ಳೇಬೇಕು ಅವರು, ಯಾಕಂದ್ರೆ ಬೇಕೇ ಬೇಕು. ಬಾಚಣಿಗೆ ಇಲ್ಲದೆ ಅವ್ರನ್ನ ಸ್ವಚ್ಛವಾಗಿ ಇಟ್ಕೊಳಕ್ಕಾಗೋದೇ ಇಲ್ವಲ್ಲ, ಅಷ್ಟೊಂದು ಬೆಳೆದಿರ್ತದಲ್ಲ. ಅದಕ್ಕೆ ಒಂದು ಕಂಗ ಜೋಬ್ನಲ್ಲಿ ಒಂದು ಕಂಗ ಇಟ್ಕೊಂಬಿಡಿ, ಪರ್ಮನೆಂಟಾಗಿ ಒಂದು ಕಂಗ ಇಟ್ಕೊಂಡ್ಬಿಟ್ರಿ. ಆಮೇಲೆ ಒಂದು ಕಡಗ ಇಟ್ಕೊಳ್ಳಿ, ಎಂಥದೋ ಒಂದು ಕಡೆ ಬೆಳ್ಳಿದೋ ಚಿನ್ನದ್ದೋ ಯಾವುದೋ ತಾಮ್ರದ್ದೋ ಒಂದು ಕಡಗ, ಕೈಗೆ ಒಂದು ಕಡಗ ಇಟ್ಕೊಂಡ್ಬಿಡಿ. ಅದು ಯಾಕೆ ಅಂದರೆ ದೇಹದ ಅನಂತತೆಯ ಸೂಚಕವಾಗಿ ಧರಿಸುತ್ತಂತೆ ಇದು. ಅದು ಏನಂದರೆ ನಿಮ್ಮ ದೇಹನೋ ಅನಂತ, ದೇಹ ನಶಿದ್ರೂ ಚಿಂತೆ ಇಲ್ಲ, ಕಡಗ ಇದ್ದೇ ಇರ್ತದೆ, ಅದು ಸೂಚನೆ. ಅದು ಇದ್ದೇ, ನೀವು ದೇಹ ಹೋದ್ರೂ ಚಿಂತೆ ಇಲ್ಲ, ದೇಹ ಇಲ್ಲ, ಬಟ್ ಅನಂತತೆ ಇರ್ತದೆ. ಕಡಗದ ಅದು ರೂಪ ಅಷ್ಟೇ, ಅದು ಒಂದು ಚಿಹ್ನೆ. ಆ ಕಡಗ ಅದನ್ನ ಹಾಕ್ಕೊಳ್ತಾ ಇರುತ್ತೆ. ಇನ್ನೊಂದು ಏನಂದರೆ ಸಚ್ಚಾರಿತ್ರ. ನೀನು ಸುಮ್ಮನೆ ಎಲ್ಲ ಥರನೇ ಆಟ ಆಡಬೇಡ, ನೀನು ಸ್ವಲ್ಪ ಸ್ವಚ್ಛತೆ ಪಡ್ಕೋ. ಅದಕ್ಕೋಸ್ಕರ ಕಾಚ, ಪರ್ಮನೆಂಟಾಗಿ ಕಾಚ ಹಾಕ್ಕೊಂಬಿಡು ಅಂತ ಕಾಚಾನ ಹಾಕ್ಕೋಬೇಕಂತವ್ರು ಯಾರು. ಆಮೇಲೆ ಇನ್ನೊಂದೇನು ಐದನೇದು ಅಂತಂದರೆ ಕರ್ಪಾಣ, ಅದು ಇಂಪಾರ್ಟೆಂಟ್. ಒಂದು ಸಣ್ಣ ಕತ್ತಿ, ಕರ್ಪಾಣ ಅಂತ ಕರೀತಾರೆ. ಸೊ ಅದು ಸ್ವಂತ ರಕ್ಷಣೆಗೋಸ್ಕರ ಅದನ್ನ ಇಟ್ಕೋ. ಆಯುಧ ಪಾಣಿಗಳಾಗಿ ಬರೀ ಎಲ್ಲ ದೇವರುಗಳಿಗೆಲ್ಲ ನೀವು ಕತ್ತಿ ಬಾಣ ಬೀರಿಸು ಎಲ್ಲ ಕೊಟ್ಕೊಂಡಿರೋದಲ್ಲ, ನೀನು ಆಯುಧ ಪಾಣಿ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಕತ್ತಿ ಇರಿಸ್ಕೊಳ್ಳಿ. ಅದು ಈ ಐದು ಪದಾರ್ಥನೂ ಒಬ್ಬ ಸಿಖ್ ಅನ್ನಿಸ್ಕೊಂಡವನು ಇಟ್ಕೊಳ್ಳೇಬೇಕಾಗ್ತದೆ. ಅವನು ಯಾವಾಗಲೂ ಇಟ್ಕೊಳ್ಬೇಕಾಗ್ತದೆ. ನಾವು ಹೊರಗಾಗಲಿ ಮನೆಯಾಗಲಿ ಅಂತಂತಲ್ಲ, ನೀನು ಸಿಖ್ ಅಂತ ಅನ್ಸ್ಕೊಳ್ಬೇಕಾದ್ರೆ ಇದಿಷ್ಟು ಚಿಹ್ನೆ ಇರಬೇಕು ನಿನ್ನ ಹತ್ರ. ಇದೊಂದು ಜಾರಿಗೆ ತರ್ತಾರೆ ಅವ್ರು, ಇವತ್ತಿಗೂ ಜಾರಿ ಎಲ್ಲ ಸಿಖ್ರು ಮಾಡ್ತಾರೆ ಅಂತಲ್ಲ, ಅದು ಒಟ್ಟಾರೆ ಸಿಖ್ರದ ಒಂದು ಚಿಹ್ನೆ ಇದೆ, ರೂಪಕ. ಸೊ ದೇಹ ರಡ್ಡಿಗೆ ಒತ್ತು ಕೊಡಲಾಯಿತು. ಆಯುಧಗಳ ಉಪಯೋಗ ಧಾರಾಳವಾಗಿ ಬಳಸಲು, ಅವುಗಳನ್ನು ಉಪಯೋಗಿಸಲು ನೈಪುಣ್ಯತೆ ಹೊಂದುವಂತೆ ತಿಳಿಸಲಾಯಿತು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ನಾವು ಬರೀ ಧರ್ಮದಾಸ, ಆದಾಸ, ಪಕಡದಾಸ, ಯುದ್ಧಾಸ ಅಂತ, ಅಥವಾ ನಟರಾಜ ರಾಜರು ಅಂತ ನಾವು ಅನ್ಸ್ಕೋತೀವಿ. ನಾಗರಾಜ, ರಾಜ, ಈಗ ನನ್ನ ಹೆಸರೇ ನಟರಾಜ ಅಂತಿದ್ದೆ, ರಾಜನೂ ಅಲ್ಲ ಈಜನೂ ಅಲ್ಲ, ಏನೋ ಒಂದು ದೇವರ ಹೆಸರನ್ನ ಇಟ್ಕೊಂಡಿಲ್ಲ. ಅವ್ರು ಹಂಗೆ ಮಾಡಲಿಲ್ಲ. ನೀನು ಏನೇ ಹೆಸರಿಟ್ಕೊಂಡು ನೀನು ಸಿಂಹದಂತೆ ಹೋರಾಡಬೇಕು, ಸಿಂಹನ ಮನಸ್ಸು ಇಟ್ಕೋಬೇಕು, ಧೈರ್ಯವಾಗಿರಬೇಕು. ಸಿಂಹ ಹೇಗಿರ್ತದಾದ್ರೂ ಅದಕ್ಕೆ ಇನ್ಮೇಲಿಂದ ನಿಮ್ಮ ಹೆಸರಿನಲ್ಲಿ ಸಿಂಹ ಅಂತ ಇಟ್ಕೊಂಡ್ಬಿಡಿ. ಕಲ್ಯಾಣ್ ಸಿಂಗ್, ನೀನೊಬ್ಬ ಧರ್ಮದಾಸ್ ಸಿಂಗ್, ನೀನು ಯಾವುದೇ ಹೆಸರಿಟ್ಕೋ, ಪಕ್ಕದಲ್ಲಿ ಒಂದು ಸಿಂಹ ಅಂತ ಇಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಅಲ್ಲಿಂದ ಸಿಂಹ. ಈಗ ಆಮೇಲೆ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಅಂದರೆ, ನೀನು ರಾಜಕುಮಾರ ಅಂತ ಇಟ್ಕೊಳ್ಳು. ಕುಮಾರಿ ಅಲ್ಲ, ಕೌರ್ ಅಂದರೆ ಕುಮಾರ, ಅದು ಪುಲ್ಲಿಂಗ. ಅದು ಕೌರ್, ಅಮೃತ್ ಕೌರ್ ಅಂತ ಇಟ್ಕೊಳ್ತಾರೆ ನೋಡಿ. ರಾಜ್ಕುಮಾರಿ ಅಮೃತ್ ಕೌರ್ ಕೇಳಿರ್ಬೋದು, ಎಲ್ಲ ಕೌರ್ ಅಂತ ಇಟ್ಕೊಳ್ತಾರೆ. ಕೌರ್ ಅಂದರೆ ಕುಮಾರ, ರಾಜ್ಕುಮಾರನಂಗಿರ್ಬೇಕು. ನೀನು ರಾಜ್ಕುಮಾರಿ ಅಲ್ಲ, ಹೋರಾಡ್ಬೇಕು ನೀನು. ರಾಜ್ಕುಮಾರಿ ಹೇಗಿರ್ತಾರೋ, ನೀನು ರಾಜ್ಕುಮಾರಿ ಆಗಿರಬಾರ್ದು. ನೀನು
ರಾಜ್ಕುಮಾರ ನೀನು ಅಂತೇಳಿ ಅದಕ್ಕೂ ಕೂಡ ಒಂದು ಪುರುಷತ್ವ, ಅದಕ್ಕೂ ಕೂಡ ಒಂದು ಧೈರ್ಯ, ಅದಕ್ಕೂ ಕೂಡ ಒಂದು ಇದು ಮಾಡಿಬಿಡ್ತಾರೆ ಅವರು. ಅಷ್ಟು ಒಂದು ಪದ್ಧತಿ ತರ್ತಾರೆ ಅವರು. ಆಮೇಲೆ ಮತ್ತು ಪರಸ್ಪರ ಸಿಕ್ಕರು ಭೇಟಿ ಆದಾಗ ಶೇಕ್ ಹ್ಯಾಂಡ್ ನಾವೆಲ್ಲ ಕೊಡ್ತೀವಲ್ಲ, ನಮಸ್ತೆ ಅಂತೀವಿ ನಾವು, ಗುಡ್ ಮಾರ್ನಿಂಗ್ ಅಂತೀವಿ, ಎಲ್ಲ ಮಾಡ್ತೀವಿ. ಈ ಸಿಕ್ಕರು ಏನು ಅಂತಾರೆ ಅಂತಂದರೆ ಖಾಲ್ಸಾ ದೇವರಿಗೆ ಸೇರಿದ್ದಾಗಿದೆ, ದೇವರಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಅದನ್ನ ಪಂಜಾಬಿಲಿ ವಾಹೆ ಗುರುಜಿ, ವಾಹೆ ಗುರುಜಿಗೆ ಖಾಲ್ಸಾ, ವಾಹೆ ಗುರುಜಿಗೆ ಫತೇ ಅಂತ ಕರ್ಕೋತಾರೆ. ಇಬ್ಬರು ಸಿಕ್ಕರು ಸೇರಿದ್ರೆ ಅವ್ರು ಈ ಥರ ಇಬ್ಬರು ಸ್ವಾಗತಿಸ್ಕೋತಾರೆ. ನಮಸ್ತೆ ಅಂತ ನಾವು ಹೇಳ್ದಂಗೆ ಅವರು ವಾಹೆ ಗುರುಜಿ, ವಾಹೆ ಗುರುಜಿಗೆ ಖಾಲ್ಸಾ ಅಂತ ಹೇಳ್ತಾರೆ. ಸೊ ಇದಿಷ್ಟು ಅವರು ಅಲ್ಲಿ ಆ ದಿವಸ ಇದೆಲ್ಲನೂ ಪರಿಪಾಲಿಸುವಂತ ಹೇಳ್ಕೊಡ್ತಾರೆ. ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ನಾನಕ ಹೇಳ್ತಾರೆ, ನಾನಕ ಹೇಳ್ತಾರೆ, ದೇವರ ಇಚ್ಛೆ ಪಡೆದಾತ